ಸ್ನೇಹಿತರೆ, ಭಾರತದ ಎಲ್ಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಗೆ ಈಗ ರಾತ್ರಿ ನಿದ್ರೆ ಬರ್ತಾ ಇಲ್ಲ. ಕಾರಣ UGC ತಂದಿರೋ ಒಂದೇ ಒಂದು ಹೊಸ ರೂಲ್. ಜಾತಿ ತಾರತಮ್ಯವನ್ನ ಅಥವಾ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತಡೆಯೋಕೆ ಅಂತ ತಂದಿರೋ ಈ ರೂಲ್ಸ್ ಈಗ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಪಾಲಿಗೆ ಉರುಳಾಗತ್ತಾ ಅನ್ನೋ ಭಯ ಶುರುವಾಗಿದೆ. ಎಷ್ಟರ ಮಟ್ಟಿಗಂದ್ರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಸಿಟಿ ಮ್ಯಾಜಿಸ್ಟ್ರೇಟ್ ಸರ್ಕಾರಿ ಕೆಲಸಕ್ಕೆ ದಿಢೀರಂತ ರಾಜೀನಾಮೆ ಬಿಸಾಕ್ ಹೋಗಿದ್ದಾರೆ. ಈ ರೂಲ್ಸ್ ವಿರುದ್ಧ ಲಕ್ನೋನಿಂದ ದಿಲ್ಲಿವರೆಗೂ ಪ್ರತಿಭಟನೆ ಆಗ್ತಾ ಇದೆ. ಶಾಕಿಂಗ್ ವಿಚಾರ ಅಂದ್ರೆ ಸ್ವತಃ ಆಡಳಿತ ಪಕ್ಷದ ವಿದ್ಯಾರ್ಥಿ ಸಂಘಟನೆಯೇ ABVPನೇ ಇದರ ವಿರುದ್ಧ ತೆರಿಗೆ ಬಿದ್ದಿದೆ. ಅಷ್ಟಕ್ಕೂ ಏನಿದು UGCಯ ಹೊಸ ಈಕ್ವಿಟಿ ರೆಗ್ಯುಲೇಷನ್ ರೂಲ್ಸ್? ಯಾಕೆ ವಿವಾದ ಆಗ್ತಾ ಇದೆ? ಇದು ನಿಜಕ್ಕೂ ತಾರತಮ್ಯ ಹೋಗಲಾಡಿಸೋಕೆ ಬಂದಿರೋ ಕಾನೂನಾ ಅಥವಾ ಹೊಸ ತಾರತಮ್ಯ ಹುಟ್ಟು ಹಾಕೋ ಕಾನೂನಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೊಸ ವಿವಾದದ ಬಗ್ಗೆ, ಬಿಜೆಪಿಯವರ ಮೇಲೆ ಬಿಜೆಪಿ ಬೆಂಬಲಿಗರೇ ಅಟ್ಯಾಕ್ ಮಾಡೋಕೆ ಕಾರಣ ಆಗಿರೋ ಈ ವಿವಾದದ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸುಪ್ರೀಂ ಹೊತ್ತಿಸಿದ ಬೆಂಕಿ. ಮೊದಲನೇದಾಗಿ ಈ ವಿಚಾರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿನ್ನೆಲೆ ತಿಳ್ಕೋಬೇಕು. ಯಾಕಂದ್ರೆ UGC ತನ್ನಷ್ಟಕ್ಕೆ ತಾನೇ ಬೆಳಗ್ಗೆ ಎದ್ದು ಈ ರೂಲ್ಸ್ ತಂದಿಲ್ಲ. ಇದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ನಿಮಗೆಲ್ಲ ನೆನಪಿರ್ಬೋದು, 2016ರಲ್ಲಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ರೋಹಿತ್ ವೇಮುಲಾ ತಮ್ಮ ಜೀವವನ್ನ ತಾವು ಮುಗಿಸ್ಕೊಂಡ್ರು. ಅದಾದ ನಂತರ 2019ರಲ್ಲಿ ಮುಂಬೈನಲ್ಲಿ ಡಾಕ್ಟರ್ ಪಾಯಲ್ ಥಡ್ವಿ ಅನ್ನೋ ಟ್ರೈಬಲ್ ಕಮ್ಯುನಿಟಿ ವಿದ್ಯಾರ್ಥಿನಿ ಪ್ರಾಣ ಕಳ್ಕೊಂಡ್ರು. ಈ ಎರಡೂ ಪ್ರಕರಣಗಳಲ್ಲೂ ಕೂಡ ಜಾತಿ ತಾರತಮ್ಯದ ಆರೋಪ ಮಾಡಲಾಗಿತ್ತು. ಆಗ ಈ ಇಬ್ಬರ ತಾಯಂದಿರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಕ್ಯಾಂಪಸ್ಗಳಲ್ಲಿ ಜಾತಿ ತಾರತಮ್ಯ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತಡೆಯೋಕೆ ಈಗಿರೋ ಕಾನೂನುಗಳು ಸಾಲ್ತಾ ಇಲ್ಲ, ಸ್ಟ್ರಾಂಗ್ ಆಗಿರೋ ರೂಲ್ಸ್ ಬೇಕು ಅಂತ ಕೇಸ್ ಹಾಕಿದ್ರು. ಇದರ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 2025ರ ಜನವರಿಯಲ್ಲಿ UGCಗೆ ಒಂದು ವಾರ್ನಿಂಗ್ ಕೊಡ್ತು. ನೀವು ಬರೀ ಸಲಹೆ ಕೊಟ್ರೆ ಸಾಲಲ್ಲ, ಎಲ್ಲರೂ ಪಾಲಿಸಲೇಬೇಕಾದ ಕಡ್ಡಾಯ ಬೈಂಡಿಂಗ್ ರೆಗ್ಯುಲೇಷನ್ಸ್ ತನ್ನಿ ಅಂತ. ಗಮನಿಸಿ, ಇದು ಸರ್ಕಾರ ಮಾಡಿರೋ ಕಾನೂನಲ್ಲ. ಇದು ಸುಪ್ರೀಂ ಕೋರ್ಟ್ UGCಗೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಗೆ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗಕ್ಕೆ ಕೊಟ್ಟಿರೋ ಆದೇಶ. ಸುಪ್ರೀಂ ಕೋರ್ಟ್ UGCಗೆ ಈ ರೀತಿ ಆರ್ಡರ್ ಮಾಡ್ತು. ಸುಪ್ರೀಂ ಕೋರ್ಟ್ನ ಈ ಆದೇಶದ ಫಲವಾಗಿ ಜನವರಿ 13, 2026ರ ಗ್ಯಾಜೆಟ್ನಲ್ಲಿ UGC ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ಸ್ 2026 ಬಂತು. ಅದು ಹುಟ್ಟಿತು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಂದರೆ ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರ ಮೇಲಾಗುವ ತಾರತಮ್ಯವನ್ನು ತಡೆಯೋದು ಇದರ ಮೇನ್ ಉದ್ದೇಶ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ತಾರತಮ್ಯ ತಡೀರಿ ಅಂತ. ಆದರೆ UGC ತಂದಿರೋ ರೂಲ್ಸ್ ತಾರತಮ್ಯದ ವ್ಯಾಖ್ಯಾನವನ್ನ ಬದಲಿಸಿದೆ ಅನ್ನೋದು ಈಗಿರೋ ಮುಖ್ಯ ಆರೋಪ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ ಸ್ನೇಹಿತರೆ. ಏನಿದೆ ಹೊಸ ರೂಲ್ಸ್ ನಲ್ಲಿ? ಏನಿದೆ? ಕಾಲೇಜು ಆಡಳಿತ ಮಂಡಳಿಗಳೆಲ್ಲ ಕಂಗಾಲಾಗಿರೋದು ಯಾಕೆ? ಇಷ್ಟೊಂದು ಆಕ್ರೋಶ ಎಲ್ಲಿಂದ? ಮುಖ್ಯವಾಗಿ 4 ಅಂಶಗಳನ್ನ ಗಮನಿಸಿ. ಈಕ್ವಲ್ ಅಪಾರ್ಚುನಿಟಿ ಸೆಂಟರ್. ಇನ್ನು ಮುಂದೆ ಪ್ರತಿ ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಈಕ್ವಲ್ ಅಪಾರ್ಚುನಿಟಿ ಸೆಂಟರ್ ಇರಲೇಬೇಕು. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾಹಿತಿ ಕೊಡೋದು ಮತ್ತು ಅವರ ಸಮಸ್ಯೆಯನ್ನು ಕೇಳೋದು. ನೆಕ್ಸ್ಟ್, ಈಕ್ವಿಟಿ ಸ್ಕ್ವಾಡ್ಸ್. ಈ ಹೊಸ ರೂಲ್ಸ್ನಲ್ಲಿರೋ ಅತ್ಯಂತ ವಿವಾದಾಸ್ಪದ ಅಂಶ ಅಂದರೆ ಕಾಲೇಜುಗಳಲ್ಲಿ ಪೊಲೀಸ್ ಮಾದರಿಯ ಕಣ್ಗಾವಲು ವ್ಯವಸ್ಥೆ. UGCಯ ಈ ಹೊಸ ರೆಗ್ಯುಲೇಷನ್ ಪ್ರಕಾರ ದೇಶದ ಪ್ರತಿಯೊಂದು ಕಾಲೇಜು ಮತ್ತು ಯೂನಿವರ್ಸಿಟಿಯಲ್ಲಿ ಈಕ್ವಿಟಿ ಸ್ಕ್ವಾಡ್ಸ್ ಅಥವಾ ಮೊಬೈಲ್ ಸ್ಕ್ವಾಡ್ಸ್ ಅನ್ನ ರಚನೆ ಮಾಡೋದು ಕಡ್ಡಾಯ. ಏನು ಈಕ್ವಿಟಿ ಸ್ಕ್ವಾಡ್ಸ್ ಅಂದ್ರೆ? ಇದೊಂಥರ ಫ್ಲೈಯಿಂಗ್ ಸ್ಕ್ವಾಡ್ ಇದ್ದ ಹಾಗೆ. ಈ ತಂಡ ಕಾಲೇಜಿನ ಹಾಸ್ಟೆಲ್, ಕ್ಯಾಂಟೀನ್, ಪಾರ್ಕ್, ಡಿಪಾರ್ಟ್ಮೆಂಟ್, ಲೈಬ್ರರಿ ಹೀಗೆ ಕ್ಯಾಂಪಸ್ನ ಮೂಲೆ ಮೂಲೆಗೂ ಹೋಗಿ ನೋಡ್ತಾ ಇರುತ್ತೆ, ಕಣ್ಣಿಡ್ತಾ ಇರುತ್ತೆ, ತಪಾಸಣೆ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಕಾಲೇಜಿನ ಪ್ರತಿಯೊಂದು ಸೆಕ್ಷನ್ ನಲ್ಲೂ ಕೂಡ ಒಬ್ಬೊಬ್ಬ ಈಕ್ವಿಟಿ ಅಂಬಾಸಿಡರ್ ಅಂದ್ರೆ ರಾಯಭಾರಿಯನ್ನ ನೇಮಿಸಬೇಕು. ಹಾಗೆ ಈಕ್ವಿಟಿ ಕಮಿಟಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಕಾಲೇಜಲ್ಲಿ 10 ಜನರ ಒಂದು ಕಮಿಟಿ ಇರಬೇಕು. ಈ ಕಮಿಟಿಗೆ ಯಾರು ಬೇಕಾದರೂ ತಾರತಮ್ಯದ ದೂರುಗಳನ್ನ ಕೊಡಬಹುದು. ಇದರ ಅಧ್ಯಕ್ಷರು ಕಾಲೇಜಿನ ಪ್ರಿನ್ಸಿಪಲ್ ಅಥವಾ VC ಆಗಿರ್ತಾರೆ. ಆದರೆ ಉಳಿದ ಮೆಂಬರ್ಸ್ ಯಾರು ಅನ್ನೋದೇ ಇಲ್ಲಿನ ವಿಶೇಷ. ನಿಯಮದ ಪ್ರಕಾರ ಈ ಕಮಿಟಿಯಲ್ಲಿ ಒಬ್ಬರು ಫ್ಯಾಕಲ್ಟಿ, ಒಬ್ಬರು ವಾರ್ಡನ್ ಇರ್ತಾರೆ ಮತ್ತು 5 ಜನ ಮೆಂಬರ್ಸ್ ಇರ್ತಾರೆ. ಈ ಮೆಂಬರ್ಸ್ ಕಡ್ಡಾಯವಾಗಿ SC, ST, OBC, ಮಹಿಳೆ ಮತ್ತು ಮೈನಾರಿಟಿ ಕಮ್ಯುನಿಟಿಯಿಂದಲೇ ಇರಬೇಕು. ಇಲ್ಲಿ ಜನರಲ್ ಕ್ಯಾಟಗರಿ ಮೆಂಬರ್ ಬಗ್ಗೆ ಉಲ್ಲೇಖ ಇಲ್ಲ ಅನ್ನೋದು ಒಂದು ಪಾಯಿಂಟ್. ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ನಿಮಗೆ. 3ನೇ ವಿಚಾರ, ಆಕ್ಷನ್ ಟೈಮ್, ಸಮಯದ ಮಿತಿ.
ಕಾಲೇಜುಗಳಿಗೆ ದೊಡ್ಡ ಹೆಡ್ಡೇಕ್ ಇದು. ಯಾವುದೇ ವಿದ್ಯಾರ್ಥಿ ತಾರತಮ್ಯದ ಬಗ್ಗೆ ದೂರು ಕೊಟ್ರೆ ಆ ದೂರು ಬಂದ 24 ಗಂಟೆ ಒಳಗಡೆ ಕಮಿಟಿ ಮೀಟಿಂಗ್ ಮಾಡಲೇಬೇಕು. ಅಲ್ಲಿಗೆ ಸುಮ್ಮನೆ ಆಗೋ ಹಾಗಿಲ್ಲ. ಮುಂದಿನ 15 ದಿನಗಳ ಒಳಗಡೆ ತನಿಖೆ ನಡೆಸಿ ರಿಪೋರ್ಟ್ ರೆಡಿ ಮಾಡಬೇಕು. ಆ ರಿಪೋರ್ಟ್ ಬಂದ 7 ದಿನದಲ್ಲಿ ಕಾಲೇಜಿನ ಮುಖ್ಯಸ್ಥರು ಆಕ್ಷನ್ ತಗೊಳ್ಳೇಬೇಕು. ಎಷ್ಟು ಫಾಸ್ಟ್ ಆಗಿ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ನೋಡಿ. ಡಿಲೇ ಮಾಡೋಕ್ ಚಾನ್ಸೇ ಇಲ್ಲ. ನಂಬರ್ 5, ಪನಿಷ್ಮೆಂಟ್, ಶಿಕ್ಷೆ. 2012ರಲ್ಲಿ ಕಾಲೇಜುಗಳು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ UGC ಹೆಚ್ಚೇನ್ ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೆ 2026ರಲ್ಲಿ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ UGC ಆ ಕಾಲೇಜಿಗೆ ಕೊಡುವ ಅನುದಾನ, ಗ್ರಾಂಟ್ಸ್ ಕಟ್ ಮಾಡುತ್ತೆ. ಹೊಸ ಕೋರ್ಸ್ ಗಳನ್ನ ಶುರು ಮಾಡೋಕೆ ಪರ್ಮಿಷನ್ ಕೊಡಲ್ಲ. ಆನ್ಲೈನ್ ಕೋರ್ಸ್ ಕೂಡ ನಡೆಸೋ ಹಾಗಿಲ್ಲ. ವಿಚಾರ ಸೀರಿಯಸ್ ಆದ್ರೆ ಆ ಕಾಲೇಜಿನ ಅಥವಾ ಯೂನಿವರ್ಸಿಟಿಯ ಮಾನ್ಯತೆಯನ್ನೇ, ರೆಕಗ್ನಿಷನ್ ಅನ್ನೇ ಕ್ಯಾನ್ಸಲ್ ಮಾಡಬಹುದು. ಅವಾಗ ಏನಾಗುತ್ತೆ, ಆ ಕಾಲೇಜು, ಆ ಯೂನಿವರ್ಸಿಟಿ ಮುಚ್ಚೋ ಪರಿಸ್ಥಿತಿ ಬರಬಹುದು. ಹೀಗಾಗಿ ಕಾಲೇಜು ಆಡಳಿತ ಮಂಡಳಿಗಳಿಗೆ ವಿಪರೀತ ಹೆದರಿಕೆ ಶುರುವಾಗಿದೆ. ಸಣ್ಣ ತಪ್ಪು ನಡೆದ್ರೂ ಕೂಡ ಪೂರ್ತಿ ಕಾಲೇಜು ರಿಸ್ಕ್ ನಲ್ಲಿ ಬೀಳುತ್ತೆ ಅಂತ. ಏನೋ ಸ್ನೇಹಿತರೆ, ಹೊಸದಾಗಿ ಶುರುವಾಗಿರೋ ಈ ಗಲಾಟೆ ನಡುವೆ ಸ್ವಲ್ಪ ದಿನ ಆರಾಮಾಗಿ 4 ದಿನ ನಿಮ್ಮ ಪೇರೆಂಟ್ಸ್ ಒಟ್ಟಿಗೆ, ಮನೆ ಹಿರಿಯರೊಂದಿಗೆ ದೇವರ ದರ್ಶನ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಇದ್ರೆ 7 ಸೈನ್ಸ್ ಟೂರಿಸಂನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕಾಳಜಿ ಇದೆ. ಮಾರ್ಚ್ 8ಕ್ಕೆ ಫ್ಲೈಟ್ನಲ್ಲಿ ಗುಜರಾತ್, ಮಧ್ಯಪ್ರದೇಶದಾದ್ಯಂತ ಓಡಾಡಿ 4 ಜ್ಯೋತಿರ್ಲಿಂಗ ದರ್ಶನವನ್ನ ಮಾಡಿಕೊಂಡು ನೀವು ಬರ್ಬೋದು. ಡೀಟೇಲ್ಸ್ ಇಲ್ಲದೆ ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಈಗ ವಾಪಸ್ ವಿಚಾರಕ್ಕೆ ಬರೋಣ. ವಿರೋಧ ಯಾಕೆ? ಜನರಲ್ ಕ್ಯಾಟಗರಿಯ ಭಯ ಏನು? ಇಲ್ಲಿ ಅನಿಸ್ಬೋದು, ಒಳ್ಳೇದಲ್ವಾ, ತಾರತಮ್ಯ ನಿಲ್ಲುತ್ತಲ್ವಾ, ಮತ್ತ್ಯಾಕೆ ಗಲಾಟೆ ಆಗ್ತಿದೆ ಅಂತ ಹೇಳಿ. ಒಂದು ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದ್ದೇ ಇರುತ್ತಲ್ವಾ, ಅದನ್ನ ಕೂಡ ನೋಡೋಣ. ಈಗ ನಡೀತಾ ಇರೋ ಪ್ರತಿಭಟನೆ ಮತ್ತು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಭಯಕ್ಕೆ ಅಸಲಿ ಕಾರಣ ಏನು ಅಂತ ಹೇಳಿದ್ರೆ, ನಂಬರ್ 1, ತಾರತಮ್ಯ ಡೆಫಿನಿಷನ್ ಚೇಂಜ್ ಮಾಡಿದ್ದಾರೆ ಅಂತ. ಈ ಹೊಸ ರೆಗ್ಯುಲೇಷನ್ ಅಲ್ಲಿ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಜಾತಿ ಆಧಾರಿತ ತಾರತಮ್ಯ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಅದ್ರ ಪ್ರಕಾರ ತಾರತಮ್ಯ ಅಂದ್ರೆ ಕೇವಲ SC, ST ಮತ್ತು OBC ವಿದ್ಯಾರ್ಥಿಗಳ ಮೇಲೆ ನಡೆಯೋ ದೌರ್ಜನ್ಯ ಮಾತ್ರ ಜಾತಿ ತಾರತಮ್ಯ ಅಂತ ಕರೆಸ್ಕೊಳ್ಳುತ್ತೆ. ಇಡೀ ಡಾಕ್ಯುಮೆಂಟ್ ನಲ್ಲಿ ಎಲ್ಲೂ ಕೂಡ ಜನರಲ್ ಕ್ಯಾಟಗರಿ, ಸಾಮಾನ್ಯ ವರ್ಗ ವಿದ್ಯಾರ್ಥಿಗಳ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಅವರು UGCಯ ಈ ಪೋರ್ಟಲ್ನಲ್ಲಿ ದೂರು ಕೊಡೋ ಹಾಗಿಲ್ಲ ಜನರಲ್ ಕ್ಯಾಟಗರಿ ಅವರು. ಅದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಕಾರಣ ನಂಬರ್ 2, ಸುಳ್ಳು ದೂರಿಗೆ ಶಿಕ್ಷೆ ಇಲ್ಲ. ಅದು ತುಂಬಾ ಡೇಂಜರಸ್ ಅಂತ ಹೇಳಿ ಹೈಲೈಟ್ ಮಾಡ್ತಿದ್ದಾರೆ ಜನರಲ್ ಕ್ಯಾಟಗರಿ ಅವರು. UGC ಮೊದಲು ಬಿಡುಗಡೆ ಮಾಡಿದ ಡ್ರಾಫ್ಟ್ ರೂಲ್ಸ್ನಲ್ಲಿ ಒಂದು ಸಾಲಿತ್ತು, ಒಂದು ವೇಳೆ ದೂರು ಸುಳ್ಳು ಅಂತ ಸಾಬೀತಾದರೆ ದೂರು ಕೊಟ್ಟ ವಿದ್ಯಾರ್ಥಿಗೆ ಶಿಕ್ಷೆ ಆಗುತ್ತೆ ಅಂತ. ಇದು ರ್ಯಾಗಿಂಗ್ ಕಾನೂನಲ್ಲೂ ಇದೆ. ಆದರೆ ಈಗ ಫೈನಲ್ ಆಗಿ ಬಂದಿರೋ ರೂಲ್ಸ್ನಲ್ಲಿ ಆ ಸಾಲನ್ನು UGC ಕಟ್ ಮಾಡಿದೆ. ಅಂದರೆ ಯಾರಾದರೂ ಬೇಕು ಅಂತ ದ್ವೇಷದಿಂದ ಸುಳ್ಳು ಜಾತಿನಿಂದನೇ ಕೇಸ್ ಹಾಕಿದ್ರೆ ಅದು ಸಾಬೀತಾದರೂ ಕೂಡ ಅವರಿಗೆ ಯಾವುದೇ ಶಿಕ್ಷೆ ಇಲ್ಲ. ಇದು ಬ್ಲ್ಯಾಕ್ ಮೇಲ್ಗೆ ದಾರಿಯಾಗುತ್ತೆ ಅನ್ನೋದು ಟೀಕಾಕಾರರ ವಾದ. ಇದರಿಂದ ಕ್ಯಾಂಪಸ್ ಎಲೆಕ್ಷನ್ ದ್ವೇಷಕ್ಕೋ ಅಥವಾ ಪರ್ಸನಲ್ ಜಗಳಕ್ಕೋ, ಅವರ ಪ್ರೀತಿ ಪ್ರೇಮದ ಗಲಾಟೆಗೋ ಈ ಕಾನೂನು ದುರ್ಬಳಕೆ ಮಾಡಿಕೊಂಡ್ರೆ ಏನು ಪ್ರೊಟೆಕ್ಷನ್ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ನಂಬರ್ 3, ಆಂಟಿ ಜನರಲ್. ಆಗಲೇ ಹೇಳಿದ ಹಾಗೆ ಕಮಿಟಿಯಲ್ಲಿ SC, ST, OBC ಮಹಿಳಾ ಪ್ರತಿನಿಧಿಗಳು ಇರ್ತಾರೆ ಅಂತ. ಆದರೆ ವಿರೋಧಿಗಳ ಪ್ರಶ್ನೆ ಏನು ಅಂದರೆ, ಅಲ್ಲಿ ಜನರಲ್ ಕ್ಯಾಟಗರಿಯ ಒಬ್ಬ ಮೆಂಬರ್ ಕೂಡ ಇಲ್ವಲ್ಲ ಅಂತ. ಯಾಕೆ ಇದನ್ನು ಹೈಲೈಟ್ ಮಾಡಿ ಕೇಳ್ತಿದ್ದಾರೆ ಅಂದರೆ, ಒಂದು ವೇಳೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಮತ್ತು ದಲಿತ ವಿದ್ಯಾರ್ಥಿ ನಡುವೆ ಜಗಳ ಆಯಿತು ಅಂತ ಹೇಳಿದ್ರೆ ಆ ಕೇಸ್ ಈ ಸಮಿತಿ ಮುಂದೆ ಬರುತ್ತೆ. ಆಗ ಸಮಿತಿಯಲ್ಲಿರೋ ಮೆಜಾರಿಟಿ ಸದಸ್ಯರು ಒಂದು ವರ್ಗಕ್ಕೆ ಸೇರಿದ್ರೆ ಅಲ್ಲಿ ನಿಷ್ಪಕ್ಷಪಾತವಾದ ತೀರ್ಪು ಬರುತ್ತಾ, ವಿಶ್ಲೇಷಣೆ ನಡೆಯುತ್ತಾ, ಏಕಪಕ್ಷೀಯ ಆಗಿರೋಕೆ ಚಾನ್ಸಸ್ ಜಾಸ್ತಿ ಇರೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಪ್ರತಿಭಟನಾಕಾರರು ಕೇಳ್ತಿದ್ದಾರೆ. ನಮಗಿದನ್ನೆಲ್ಲ ಕೇಳಿದ್ರೇ ಬೇಸರ ಆಗುತ್ತೆ. ಜನರಲ್ ಕ್ಯಾಟಗರಿ ಅಂತೆ, SC ಅಂತೆ, ST ಅಂತೆ, OBC ಅಂತೆ, ಅದರ ನಡುವೆ ಸಂಘರ್ಷದ ಸಾಧ್ಯತೆ, ಜಾತಿ ತಾರತಮ್ಯದ ಸಾಧ್ಯತೆ. ಯಾವ ಸೊಸೈಟಿಲಿ ಇದ್ದೀವಿ ನಾವು? ಇದೆಲ್ಲ ಇರಬಾರ್ದು, ತಪ್ಪು. ಸೊಸೈಟಿಯಲ್ಲೇ ಈ ಮೈಂಡ್ಸೆಟ್ನ ಕಿತ್ತು ಹಾಕಬೇಕು ಅನ್ನೋದು ನಮ್ಮ ಆಗ್ರಹ. ಆದರೆ ಏನು ಮಾಡೋದು, ನಮ್ಮ ಪಾಲಿಟಿಷಿಯನ್ಸ್, ನಮ್ಮ ಜನ ಅದನ್ನು, ಆ ಕ್ಯಾಸ್ಟ್ ಸಿಸ್ಟಮನ್ನು ಸಾಯೋಕ್ಕೆ ಬಿಡ್ತಾ ಇಲ್ಲ. ಈಗ ನೋಡಿ, ಈ ರೀತಿ ಕಾನೂನು ಬಂದಾಗ ಅದರಲ್ಲೂ ಮತ್ತೆ ನಾವು ನೀವು ಅನ್ನೋ ಹೊಡೆದಾಟ, ಜಗಳ ಬಹಳ ಬಹಳ ಬೇಸರದ ವಿಚಾರ, ಮನಸ್ಸಿಗೆ ನೋವು ಕೊಡೋ ವಿಚಾರ. ಇವೆಲ್ಲವೂ ಕೂಡ ಮನುಷ್ಯರು ಸಂಪ್ರದಾಯಗಳ ಆಧಾರದ ಮೇಲೆ, ಜಾತಿಗಳ ಆಧಾರದ ಮೇಲೆ ಡಿವೈಡ್ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಯಾವುದೇ ದುರ್ಬಳಕೆ ಆಗೋಕ್ಕೆ ಬಿಡೋದಿಲ್ಲ, ಎಲ್ಲ ವರ್ಗದ ಹಿತಾಸಕ್ತಿ ಕಾಪಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. UGC ಚೇರ್ಮನ್ ಜಗದೀಶ್ ಕುಮಾರ್ ಕೂಡ ಇದು ತಾರತಮ್ಯ ತಡೆಯೋಕೆ ಅಷ್ಟೇ ಹೊರತು ಯಾರನ್ನು ಟಾರ್ಗೆಟ್ ಮಾಡೋಕೆ ಅಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅಧಿಕಾರಿಯ ರಾಜೀನಾಮೆ ಮತ್ತು ಆಕ್ರೋಶ. ಸ್ನೇಹಿತರೆ, ಈ ನಿಯಮಗಳು ಬರ್ತಾ ಇದ್ದ ಹಾಗೆ UPಯಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಆಕ್ರೋಶ ಸ್ಫೋಟಗೊಂಡಿದೆ.
ಬರೇಲಿ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದ ಅಲಂಕಾರ್ ಅಗ್ನಿಹೋತ್ರಿ ಜನವರಿ ಕೊನೆಯ ವಾರದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿರುವ ಮಾತುಗಳು ಈಗ ವೈರಲ್ ಆಗ್ತವೆ. ಅವ್ರು ಹೇಳಿದ್ದಾರೆ, ಇದು ಬ್ರಾಹ್ಮಣ ಮತ್ತು ಜನರಲ್ ಕೆಟಗರಿ ವಿರೋಧಿ ನೀತಿ. ಇಂಥ ಕರಾಳ ಕಾನೂನುಗಳು ದೇಶದಲ್ಲಿ ಜಾತಿ ವೈಷಮ್ಯ ಹೆಚ್ಚು ಮಾಡ್ತವೆ. ಸಮಾಜವನ್ನ ಒಡೆಯುವ ಇಂಥ ನೀತಿಗಳನ್ನ ಒಪ್ಪೋಕೆ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿನೀತ್ ಜಿಂದಾಲ್ ಅನ್ನೋ ವಕೀಲರು ಸೇರಿದ ಹಾಗೆ ಹಲವರು ಈಗ ಆಲ್ರೆಡಿ PIL ಹಾಕಿದ್ದಾರೆ. ಅವ್ರೇನ್ ವಾದ ಮಂಡಿಸ್ತಾ ಇದ್ದಾರೆ ಅಂದ್ರೆ, ಆರ್ಟಿಕಲ್ 14 ಸಂವಿಧಾನದಲ್ಲಿ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಆರ್ಟಿಕಲ್ 15 ಹೇಳುತ್ತೆ ಸರ್ಕಾರ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ. ಆರ್ಟಿಕಲ್ 21 ಹೇಳುತ್ತೆ ಘನತೆಯಿಂದ ಬದುಕೋ ಹಕ್ಕು ಎಲ್ರಿಗೂ ಇದೆ ಅಂತ. ಹಾಗಿರುವಾಗ ನೊಂದ ವ್ಯಕ್ತಿ ಅನ್ನೋ ಡೆಫಿನೇಷನ್ ನಿಂದ ಜನರಲ್ ಕೆಟಗರಿಯನ್ನ ಹೊರಗಿಟ್ಟಿದ್ದು ಅವರು ನೊಂದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಪರಿಗಣಿಸಿರೋದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಜಾತಿ ತಾರತಮ್ಯ ಅನ್ನೋದು ಯಾರ ಮೇಲೂ ಕೂಡ ಇರಬಾರದು. ನಮ್ಮ ಪ್ರಕಾರ ಜಾತಿಗೆ ಬೆಂಕಿ ಇಟ್ಟು ಸುಟ್ಟು ಬಿಸಾಕೊಡ್ಬೇಕು. ನಮ್ಮನ್ನು ಕೇಳಿದ್ರೆ ಎಲ್ಲ ಜಾತಿಗಳಿಗೂ ಕೂಡ ಜಾತಿನೇ ಇರಬಾರ್ದು, ಮನುಷ್ಯರ ಥರ ಇರಬೇಕು ನಮ್ಮ ಪ್ರಕಾರ. ಆದರೆ ಸೊಸೈಟಿಯ ರಿಯಾಲಿಟಿ, ನಮ್ಮ ತಲೆಯಿಂದ ಈ ಕಾಯಿಲೆ ಹೋಗಿಲ್ಲ, ವೈರಸ್ ಈ ದರಿದ್ರ ನಮ್ಮ ತಲೆಯಿಂದ ಹೋಗಿಲ್ಲ. ಹೋಗೋ ತನಕ ಅಟ್ಲೀಸ್ಟ್ ಅದರ ಆಧಾರದಲ್ಲಿ ನಾನಿದು ಅಂಥೇಳಿ ಯಾರ ಮೇಲೂ ಕೂಡ ತಾರತಮ್ಯ, ಮೇಲು ಕೀಳಿನ ಟ್ರೀಟ್ಮೆಂಟ್ ಆಗಬಾರ್ದು. ನೋಡೋಣ ಈಗ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನಾಗುತ್ತೆ, ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅಂತ ನೋಡಬೇಕು. ಭಾಳ ಪಾಲಿಟಿಕ್ಸ್ ಕೂಡ ಶುರುವಾಗಿ ಹೋಗಿದೆ ಈ ವಿಚಾರದಲ್ಲಿ. ಈ ರೂಲ್ಸ್ ತಂದಿರೋದು ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಅಧೀನದಲ್ಲಿರುವ UGC, ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ UGC ತಂದಿರೋದು. ಆದರೆ ಇದರ ವಿರುದ್ಧ ಲಕ್ನೋದಲ್ಲಿ, ದಿಲ್ಲಿಯಲ್ಲಿ ರಸ್ತೆಗಿಳಿದು ಹೋರಾಟ ಮಾಡ್ತಿರೋದು ಯಾರು? ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ BJPಯ ವಿದ್ಯಾರ್ಥಿ ಸಂಘಟನೆ ABVPನವರು. ಅಂಕಿಅಂಶ ಏನು ಹೇಳುತ್ತೆ? ಇಷ್ಟೆಲ್ಲ ವಿರೋಧ ಇದ್ರೂ UGC ಯಾಕೆ ಎಷ್ಟು ಕಠಿಣ ಕ್ರಮಕ್ಕೆ ಮುಂದಾಯಿತು ಅನ್ನೋದಕ್ಕೆ ಅಂಕಿಅಂಶಗಳು ಉತ್ತರವನ್ನ ಹೇಳ್ತಾವೆ ಸ್ನೇಹಿತರೆ. UGC ಕೊಟ್ಟಿರೋ ಡೇಟಾ ಪ್ರಕಾರ 2019-20 ತಾರತಮ್ಯದ ಬಗ್ಗೆ ಬಂದ ದೂರುಗಳು ಕೇವಲ 173. ಆದರೆ 2023-24 ಈ ಸಂಖ್ಯೆ 378ಕ್ಕೆ ಏರಿಕೆಯಾಗಿದೆ. 5 ವರ್ಷದಲ್ಲಿ ದೂರುಗಳ ಸಂಖ್ಯೆ ಡಬಲ್ ಆಗಿದೆ, 118%. ಅಷ್ಟೇ ಅಲ್ಲ, ಕಳೆದ 5 ವರ್ಷದಲ್ಲಿ 2019-24 ನಡುವೆ ಒಟ್ಟು 1160 ಜಾತಿ ತಾರತಮ್ಯದ ದೂರುಗಳು ದಾಖಲಾಗಿವೆ. IIT-ನಂಥ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ಗಳಲ್ಲೇ ಕಳೆದ 4-5 ವರ್ಷಗಳಲ್ಲಿ 60ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ನಂಬರ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಿಸ್ಟಮ್ ಫೇಲ್ ಆಗ್ತಿದೆ, ಅದಕ್ಕೆ ಸರ್ಜರಿ ಅಗತ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ಸರ್ಜರಿ ಮಾಡಬೇಕಾದ್ರೆ ಸರ್ಜರಿ ಸಕ್ಸಸ್, ಪೇಷಂಟ್ ಡೈಡ್ ಅಂತ ಆಗಬಾರ್ದಲ್ವಾ? ಅದನ್ನು ಕೂಡ ಸರ್ಕಾರ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಮುಖ್ಯವಾಗಿ ಸುಳ್ಳು ದೂರಿಗೆ ಶಿಕ್ಷೆ ಅನ್ನೋದಿದೆಯಲ್ಲ, ಅದನ್ನು ತೆಗೆದು ಹಾಕಿರೋದು ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಸುಳ್ಳು ದೂರು ಕೊಟ್ಟು ಯಾರಾದರೂ ಟಾರ್ಗೆಟ್ ಮಾಡಿಕೊಂಡು, ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು, ದ್ವೇಷದ ಪಾಲಿಟಿಕ್ಸ್ ಏನಾದರೂ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಮಾಡಿದ್ರೆ, ಅದನ್ನು ಸಾಬೀತಾದರೆ, ತನಿಖೆ ನಡೆದು ಆ ಸುಳ್ಳು ಕೊಟ್ಟಿದ್ದಾರೆ ದೂರು ಅನ್ನೋದು ಸಾಬೀತಾದರೆ, ಅವ್ರ ಮೇಲೂ ಆ್ಯಕ್ಷನ್ ಆಗುವ ಒಂದು ಪ್ರಾವಿಷನ್ ಇರಬೇಕು ಅನ್ನೋದು ನಮ್ಮ ಒಪಿನಿಯನ್ ಕೂಡ ಹೌದು. ಯಾಕಂದರೆ ಸ್ನೇಹಿತರೆ, ವರದಕ್ಷಿಣೆ ಕಾನೂನು ಹೇಗೆ ದುರ್ಬಳಕೆ ಆಗ್ತಾ ಇದೆ, ಅಮಾಯಕರನ್ನು ಹೇಗೆ ಬಲಿ ಪಡಿತಾ ಇದೆ, ಅದು ಕೂಡ ನಾವು ನೋಡಿದ್ದೇವೆ. ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇರಬೇಕು. ಜಾತಿಗೆ ಬೆಂಕಿ ಇಡಬೇಕು, ಸುಟ್ಟು ಬಿಸಾಕಬೇಕು ಜಾತಿ, ಎಲ್ಲ ಜಾತಿನ ನಮ್ಮ ಪ್ರಕಾರ. ಇಲ್ಲ ಸದ್ಯಕ್ಕೆ ಬೇಕು, ಅದರ ಮೇಲೆ ಆಸೆ ಇದೆ, ತಲೆ ವೈರಸ್ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ವೈರಸ್ ಗುಣ ಆಗೋ ತನಕ ತಾರತಮ್ಯ ಯಾವ ಕಾರಣಕ್ಕೂ ಯಾರ ಮೇಲೂ ಆಗಬಾರ್ದು. ಆದರೆ ಆ ತಾರತಮ್ಯ ಆಗಬಾರ್ದು ಅಂತ ನೋಡ್ಕೊಳ್ಳೋ ಟೈಮ್ನಲ್ಲಿ ನ್ಯಾಯ ಈಕ್ವಲ್ ಆಗಿರಬೇಕು. ಇದು ನಮ್ಮ ಒಪಿನಿಯನ್. ಈ ಬಗ್ಗೆ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು, ನಾಲೆಜ್ ಕಮ್ಯುನಿಟಿಯನ್ನು ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಇವಾಗ ಅಲ್ಲಿ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ, ಅದು ಕರೆಂಟ್ ಪವರ್ ಸ್ಪೆಷಲ್ ವಿಡಿಯೋಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.